ಅರ್ಧ ಕೆಜಿ ತುಪ್ಪನೂ ಇರ್ತವೆ. ಇದರಲ್ಲಿರೋ ತುಪ್ಪ ಕೀಳಂಗಿಲ್ಲ. ಇದಕ್ಕೆ ಇದು ಅದು ಬರೀ ಜೇನು ತಿನ್ನಕ್ಕೆ, ಅದು ಜೀವನ ಮಾಡೋದಕ್ಕೆ ಕ್ಲೋಸು. ಓಕೆ. ಈ ಮೇಲ್ಗಡೆ ಬರೀ ತುಪ್ಪ ಮಾಡುತ್ತೆ, ಮರಿ ಮೊಟ್ಟೆ ಮಾಡಲ್ಲ. ಸೊ ಇಲ್ಲೇನಿದೆ ಫ್ರೇಮ್ಗಳು, ಒಂದೊಂದು ಫ್ರೇಮ್ಗೂ ಒಂದೊಂದು ಕೆಜಿ ಕಟ್ಟುತ್ತೆ. ಒಂದೊಂದು ಫ್ರೇಮ್ಗೂ ಒಂದೊಂದು ಕೆಜಿ. ಓಕೆ. ನಿಧಾನಕ್ಕೆ ಎತ್ಕೊಳ್ಳೋದು. ಈ ಎತ್ತೋ ಟೈಮಲ್ಲಿ ಸೊ ನೀವು ಒಂದು ಸ್ವಲ್ಪ ಲೈಟಾಗಿ ಸ್ಮೋಕ್ ಹಾಕ್ಬೇಕಾಗುತ್ತೆ. ಸ್ಮೋಕ್ ಹಾಕಬೇಕು ಇಲ್ಲಿರೋ ಹುಳ ಒಳಗೆ ಹೋಗುತ್ತೆ. ಸೊ ಒಂದೊಂದೇ ಎತ್ಕೊಂಡು ಹಿಂಗೆ ಕೊಡಗಿ ತಟ್ಟೆಗೆ ಹಾಕೊಳ್ಳೋದು. ಸೊ ತಿರ್ಗಾ ಕಟ್ ಮಾಡಿ ತಿರ್ಗಾ ಫ್ರೇಮ್ ಅಲ್ಲೇ ಮಾಡ್ಕೋದು. 2 ರಿಂದ 3 ಬ್ಯಾಚ್ ಬರುತ್ತೆ. ಸೊ ಇದ್ರ ಮೇಂಟೆನೆನ್ಸ್ ಏನಪ್ಪ ಅಂದ್ರೆ 3 ಸಿಚುವೇಶನ್ ಮೇಂಟೈನ್ ಮಾಡಬೇಕು. ಇವಾಗ ಹೊಸದಾಗಿ ತಂದಿರೋ ಜಾಗ, ಇದು ಹೊಸ ಜಾಗ, ಈ ಜಾಗದೆಲ್ಲ ಅಡ್ಜಸ್ಟ್ ಆಗಬೇಕು. ಇಲ್ಲೇನಿದೆ ಫ್ರೇಮು, ನೀವು 8 ಪೆಟ್ಟಿಗೆ ಪ್ಲಸ್ ಹತ್ತಿರೋದ್ರಿಂದ ಹತ್ರ ಬರೋದು ಕೇಳಿಸಲ್ಲ ಅವ್ರದ್ದು. 1 kg ಸಕ್ಕರೆ ಹಾಕಿದ್ರೆ 4 ಬಾಕ್ಸ್ ಆಗುತ್ತೆ. 1 kg ಸಕ್ಕರೆ 4 ಬಾಕ್ಸ್ಗೆ ಡಿವೈಡ್ ಮಾಡಬೇಕು. ಅಂದ್ರೆ ಅದು ಫುಲ್ ಪಾಕ ನೀರ್ ತರ ಇರ್ಬೇಕಾ? 1 kg ಸಕ್ಕರೆ 3/4 ಲೀಟರ್ ನೀರು. 1 kg ಸಕ್ಕರೆಗೆ 3/4 ಲೀಟರ್ ನೀರು 4 ಪೆಟ್ಟಿಗೆಗೆ ಆಗುತ್ತೆ. 4 ಪೆಟ್ಟಿಗೆಗೆ ಹಾಕಬೇಕು. 1 ಪೆಟ್ಟಿಗೆಗೆ 10 ರೂಪಾಯಿ ಖರ್ಚು ಬರುತ್ತೆ. ಸೊ ನಿಮಗೆ ಇದು 10 ದಿನಕ್ಕೆ ಒಂದ್ಸತಿ ಕೊಡಬೇಕು. 10 ಡೇಸ್ ಕಂಪಲ್ಸರಿ ಕೊಡಲೇಬೇಕು. 5 ಸತಿ ಕೊಡಬೇಕು. ಇವಾಗ ಹೊಸದಾಗಿ ತಂದಿರೋದ್ರಿಂದ 50 ದಿನಕ್ಕೆ 5 ಸತಿ. 50 ದಿವಸಕ್ಕೆ 5 ಸತಿ ಕೊಡೋದ್ರಿಂದ ನಿಮಗೆ 3 ಬೆನಿಫಿಟ್. ಒಂದು, ಈ ವಾತಾವರಣದಲ್ಲಿ ಫುಲ್ ಎಲ್ಲ ಸರ್ವೆ ಮಾಡ್ಕೊಂಡು ಒಳ್ಳೆ ಊಟ ಹುಡುಕೋತವೆ. ಓಕೆ. ಈ ಮೇಲ್ಗಡೆ ಪೋಷಣ ಖಾಲಿ ಇದೆಯಲ್ಲ ಫ್ರೇಮು, ಅದಕ್ಕೆ ಮೇಣ ಕಟ್ಟಬೇಕು. ಮೇಣ ಕಟ್ಟಬೇಕು. 1 kg ಮೇಣ ಕಟ್ಟೋದಕ್ಕೆ 7 kg ಜೇನುತುಪ್ಪ ಕುಡಿಬೇಕು ಅವು. ಅವಾಗ ಈ ಕೊಡೋ ಸಕ್ಕರೆ ನೀರಲ್ಲಿ ಮನೆ ಮಾಡ್ಕೊಳ್ಳುತ್ತೆ, ಮೇಣ ಕಟ್ಕೊಳ್ಳುತ್ತೆ. ಅಂದ್ರೆ 6 ತಿಂಗಳಿಗಾಗೋ ಇಂಪ್ರೂವ್ಮೆಂಟ್ 3 ತಿಂಗಳಿಗಾಗುತ್ತೆ. ಬೇಗ ಆಗುತ್ತೆ. ಸರಿ. ಸೊ ನೀವು ಕೊಡೋ ಸಕ್ಕರೆ ನೀರನ್ನ ಫ್ಯೂಲ್ ಆಗಿ ಯೂಸ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಇದಕ್ಕೆ 2 ಕಿಲೋಮೀಟರ್ ಹೋಗಿ ಮೇಕೋ ಬಿಡೋ ಕೆಪಾಸಿಟಿ ಇದೆ. ಹೋಗಿ ಬರೋದಕ್ಕೆ ಪೆಟ್ರೋಲ್ ತರ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಅವಾಗ ನಿಮ್ಗೆ ಜಾಸ್ತಿ ಕೆಲಸ ಮಾಡುತ್ತೆ. ಒಂದು. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಇದು ಹೊಸ ಜಾಗಕ್ಕೆ ತಂದಾಗ ಕೊಡುವಂತ ಪದ್ಧತಿ. ಇನ್ನೊಂದು ಬಂದು ನೆಕ್ಸ್ಟ್ ಮಳೆಗಾಲದಲ್ಲಿ ಸೇಮ್ ಕೊಡಬೇಕು. ಮಳೆಗಾಲದಲ್ಲಿ ಆ ಟೈಮಲ್ಲಿ ಹೂವು ಅದೇನು ಸಿಗಲ್ವಲ್ಲ, ಕಂಟಿನ್ಯೂಸ್ಲಿ ಸೈಕ್ಲೋನ್ ಬತ್ತು, ಕಂಟಿನ್ಯೂಸ್ಲಿ ವಾರಕ್ಕೆ 2 ಸತಿ 3 ಸತಿ 4 ಸತಿ ಮಳೆ ಆಯ್ತು, ಅವಾಗ ಕೊಡಬೇಕು. ತುಂಬಾ ಕೊರೆ ಅಂದ್ರೆ ತುಂಬಾ ಟೆಂಪರೇಚರ್ ಎಲ್ಲ ಲೋ ಆಯ್ತು, ಮೋಡ ಮುಚ್ಕೊಬಿಡ್ತು, ಬಿಸಿಲು ಬತ್ತ ಇಲ್ಲ ಅಂದ್ರೆ ಕೊಡಬೇಕು. ಇವ್ ಆಚೆಗೆ ಹೋಗಲ್ಲ. ಏನಪ್ಪಾ ಅಂದ್ರೆ ಕೋಲ್ಡ್ ಆಗಲ್ಲ, ಹೀಟ್ ಬೇಕಾದ್ರೆ ತಡ್ಕೊಳ್ಳುತ್ತೆ. ತಡ್ಕೊಳ್ಳಲ್ಲ. ಯಾಕಂದ್ರೆ ಇದು ಮರಿ ಮೊಟ್ಟೆ ಇರ್ತಾವಲ್ಲ, ಅವಕ್ ಬೆಚ್ಚುಡಿ ಕೊಡೋದಕ್ಕೆ ಯಾವಾಗ್ಲೂ ಇಲ್ಲಿ ಒಳಗಡೆ ಇರ್ತವೆ. ಸೊ ಆಚೆ ಹೋಗಲ್ಲ ಮೇಯೋದಕ್ಕೆ. ಸರಿ. ಅಂದ್ರೆ ಇಲ್ಲಿರೋ ತುಪ್ಪ ನೀವು ಕಿತ್ರೆ ಮಳೆಗಾಲದಲ್ಲಿ ಕೊಡಬೇಕು. ಕೀಳ್ಲಿಲ್ಲ ಅಂದ್ರೆ ಅದೇ ತುಪ್ಪನೇ ತಗೊಳ್ಳುತ್ತೆ. ಒಟ್ನಲ್ಲಿ ತುಪ್ಪ ಕಿತ್ತಾಗಿಳ್ತೀವಿ, ಆಕ್ಚುಲಿ ನಾವು ಅದನ್ನ ಕೊಡ್ಲೇಬೇಕು. ಶುಗರ್ ತಂದು ಮಡಿಕೊಂಡಿರೋದು ಮಳೆಗಾಲದಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ, ನಾವು ಕಿತ್ಕೊಳ್ಳಿ ಅಂತ ಅಲ್ಲ. ನಾವು ಕಿತ್ಕೊಂಡಿರ್ತೀವಿ, ಸೊ ಅವಾಗ ಕೊಡ್ಲೇಬೇಕು. ಈ ತರ ಮಾಡಿದ್ರೆ ಕಡೆಗೆ ಬಿಟ್ಟು ಹೋಗಲ್ಲ, ಜೇನು ಹೋಗಲ್ಲ ಯಾವುದೇ ಕಾರಣಕ್ಕೂ. ಆಮೇಲೆ ಮಳೆಗಾಲದಲ್ಲಿ ಇದನ್ನ ಪೋಷಣೆ ಎತ್ಕೊಡ್ಬೇಕು. ಯಾವ ಪೋಷಣ? ಈ ಪೋಷಣ. ಇವಾಗ ನಾನು ಹೆಂಗೆ ಎತ್ತದೆ ಅದು ಎತ್ಕೊಳ್ಳಿ, ಎತ್ತಿ ನಡೆ ಮನೆ. ಓಕೆ. ಇದನ್ನ ಹಿಂಗ್ ಮಾಡಬೇಕು ಮಳೆಗಾಲದಲ್ಲಿ ಮಾತ್ರ. ಮಳೆಗಾಲದಲ್ಲಿ ಎಲ್ಲ ನೀರು ಪಾಚಿ ಗೀಚಿ ಎಲ್ಲ ಬಿದ್ದು ಇಲ್ಲಿ ಫುಲ್ ಒಂದ್ ಸ್ವಲ್ಪ ಪಾಚಿ ಗಲೀಜ್ ಆಗ್ಬಿಟ್ಟಿರ್ತದೆ. ಚೆನ್ನಾಗಿ ಬ್ರಷ್ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡ್ಬೇಕು. 15 ದಿನಕ್ಕೆ ಒಂದ್ಸತಿ. ಇಲ್ಲೇನಾಗುತ್ತೆ, ಹುಳ ಆಗ್ಬಿಡ್ತವೆ. ಆ ಹುಳ ಆದ್ರೆ ಇದು ಮರಿ ಮೊಟ್ಟೆ ತಿಂತವೆ. ಚೆನ್ನಾಗಿ ಹಿಂಗೆ ಎಲ್ಲ ಬಾಕ್ಸ್ನು ತೊಳಿಬೇಕು, ವಾಶ್ ಮಾಡಿ ಒಣಗಿಸಿ ಹಾಕ್ಬೇಕು. ತಿರ್ಗಾ ಅಲ್ಲೇ ಸೀಟ್ ಪುಟ್ ಹಾಕ್ಬಿಡಿ. ಅಲ್ಲೇ ಇಮಿಡಿಯೇಟ್ಲಿ ಚಾಕಲ್ ಕೆರೆದ್ಬಿಟ್ಟು ಹಾಕೋದಷ್ಟೇ. ಮಳೆಲಿ ನೆಂದ್ರೆ ಇವು ಪಾಚಿ ಆಗಿರ್ತವೆ, ಗಲೀಜ್ ಇರ್ತಾವಲ್ಲಿ. ಸೇಮ್ ಅಲ್ಲಿ ಮಡಗ್ಬಿಟ್ಟು ಇಬ್ರಿದ್ರೆ ಈಸಿಯಾಗಿ ಆಗ್ಬಿಡುತ್ತೆ. ಓಕೆ. ಇದನ್ನ ತಿರ್ಗಾ ಕುಂಡಿಸೋದಲ್ಲ ಅಷ್ಟೇ. ಆಮೇಲೆ ಬಾಕ್ಸ್ನ ಹಿಂಗ್ ಬಿಡಂಗಿಲ್ಲ. ಸೊ ಹಿಂಗ್ ಬಿಟ್ರೆ ನಾಯಿ ಪಾಯಿ ಏನೋ ಟಚ್ ಮಾಡಿದ್ರೆ ಬಿದೋಗ್ಬಿಡುತ್ತೆ. ನೀಟಾಗಿ ಕಟ್ಟಬೇಕು, ಸ್ಟ್ಯಾಂಡಿಗೆ ಸೇರಿಸಿ ಭದ್ರ ಕಟ್ಟಬೇಕು. ಆಮೇಲೆ ಮಳೆಗಾಲದಲ್ಲಿ 1 kg 120 ರೂಪಾಯಿ ಕವರ್ ಬರುತ್ತೆ. ಇಟ್ಕೆ ಗೂಡ್ ಮೇಲೆ ಮುಚ್ಚೋದು. ಅಂದ್ರೆ ಎಲ್ಲ ಸೈಜ್ ಕಟ್ ಮಾಡ್ಕೊಂಡು ಹಿಂಗ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಅಲ್ಲಿ ಬೆಂಗಳೂರು ಬಂದ್ರೆ ನಾನೇ ಕೊಡ್ತೀನಿ ಗೋಡನ್ ಅಲ್ಲವೇ. ಸೊ ಇದನ್ನ ಪೂರ್ತಿ ಹಿಂಗ್ ಸೇರ್ಸ್ ಕಟ್ಟಬೇಕು. ಈ ಪೋರ್ಷನ್ ಓಪನ್ ಇರಲಿ. ಈ ಟಾಪು ಈ ಸೈಡ್ ಮಾತ್ರ ಕವರ್ ಮಾಡ್ಲೇಬೇಕು. ಯಾಕಂದ್ರೆ ಉಳುಗೋಸ್ಕರ ಅಲ್ಲ, ಬಾಕ್ಸ್ ಎಂತ ಉಡ್ಡೆ ಹಾಕಿದ್ರು ಮಳೆಗಾಲದಲ್ಲಿ ನೆಂದ್ರೆ ಬಾಕ್ಸ್ ಲೈಫ್ ಬರಲ್ಲ. ಕರೆಕ್ಟ್. ಆ ಬಾಕ್ಸ್ ನೆನೆದಂಗ್ ನೋಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ದಿನ ಜಾಸ್ತಿ, ಅಟ್ಲೀಸ್ಟ್ 1 4 to 5 years ಬಾಕ್ಸ್ ನ ನಾವು ಉಳಿಸ್ಕೊಬಹುದು. ಮಳೆಯಲ್ಲಿ ನೆನೆದಂಗ್ ನೋಡ್ಕೊಂಡ್ರೆ 10 ವರ್ಷ ಬರ್ತವೆ ಬಾಕ್ಸೇನೆ. ಸರಿ. ಮಳೆಯಲ್ಲಿ ನೆನೆದಂಗ್ ನೋಡ್ಕೋಬೇಕು ಅಷ್ಟೇ. ಇದ್ರ ಕೆಲಸ ಇನ್ನೇನಿಲ್ಲ. ಏನೇನ್ ಮಾಡಬಾರ್ದಪ್ಪ ಅಂದ್ರೆ ಈ ಬಾಕ್ಸ್ ಈ ತೋಟದಲ್ಲಿ ಔಷಧಿ ಹೊಡೆಯಂಗಿಲ್ಲ. ಏನು ಔಷಧಿ? ಕೆಮಿಕಲ್ ಕಳೆ ಔಷಧಿ ಹೊಡೆಯಂಗಿಲ್ಲ. ಹೊಡಿಬಾರ್ದು. ಕರೆಕ್ಟ್. ನೀವೇನು ಅಂದ್ರೆ ಹೂವು ಕೊಡಿತೀರಲ್ಲ, ಇವು ಹೋಗೋದು ಹೂಕ್ಕೆ. ಇವಾಗ ನಾವು ಹೂವು ಕೊಡಿಯಲ್ಲ. ಇವಾಗ ನೋಡಿ, ನಾವು ಜೇನು ಕೋಳಿ ಸಾಕಾಣಿಕೆ ಮಾಡ್ತೀವಲ್ಲ, ಕೋಳಿ ಗೂಡಿಗೆ ಹುಳ ಅವಕ್ಕೆ ಏನಾಗ್ಬಾರ್ದು ಅಂತ ನಾವು ಸ್ಪ್ರೇ ಮಾಡ್ತೀವಿ. ಅವು ಮಾಡ್ಬೋದು, ಏನಾಗಲ್ಲ. ಪ್ರಾಬ್ಲಮ್ ಇಲ್ಲ ಅಲ್ವಾ? ಜೇನುಹುಳ ಬಂದು ಊದಲು ಮೇಯುತ್ತೆ. ಹೂ ಕೊಡಿದ್ರೆ ಊದಲಿರೋ ರಸ ಇರ್ಬೇಕಾದ್ರೆ ಸಾಯುತ್ತೆ. ನೀನ್ ನಾರ್ಮಲ್ ನೆಲಕ್ಕೆ ಔಷಧಿ ಹೊಡೆದ್ರೆ ಅಲ್ಲೋಗಿ ಮೇಯಲ್ಲ. ಇದು ಅದೇನು ಪ್ರಾಬ್ಲಮ್. ಊದಲ್ಲಿ ಮಾತ್ರ ಮೇಯೋದು. ಹೂ ಕೊಡಿಬಾರ್ದು ಅಷ್ಟೇ. ಹೂ ಕೊಡಿಯೋ ಪರಿಸ್ಥಿತಿ ಬತ್ತಾ, ಈ ಪೆಟ್ಟಿಗೆ ಮಾಡ್ಬಿಡು ಬೇರೆ ಕಡೆ. ನಿಮ್ ಫ್ರೆಂಡ್ ಅವ್ರ ತೋಟದಲ್ಲಿ ನೆಲದಲ್ಲೇ ಮಾಡ್ಬಿಡ್ಬೇಕು. 5 ಅಡಿಗೆ ನೆಲದಲ್ಲೇ ಮಾಡ್ಬಿಟ್ಟು 2 ದಿನ ಟೆಂಪ್ರವರಿಗೆ ಮಾಡ್ಬಿಟ್ಟು ಸ್ಟ್ಯಾಂಡ್ ಇಲ್ಲೇ ಇರ್ಲಿ. ಔಷಧಿ ಹೊಡೆದು 3 ದಿನ ಆದ್ಮೇಲೆ ತಂದು ವಾಪಸ್ಸು ನೈಟ್ ಹೊತ್ತು ಈ ಜಾಗದಲ್ಲಿ ತಂದು ಮಾಡಿ. ಅಷ್ಟೊತ್ತಿಗೆ ಅದ್ರ ಪವರ್ ಎಲ್ಲ ಹೋಗಿರುತ್ತೆ, ಆರಾಮಾಗಿ ಇರ್ತವೆ, ತೊಂದರೆ ಇಲ್ಲ.
ಅಂದ್ರೆ ಈ ತೋಟ ಇವಾಗ ಆ ತೆಂಗಿನ ಗಿಡ ಇದೆಯಲ್ಲ ಆ ಕಡೆ ಯಾರೇ ಹೊಡ್ಕೊಂಡ್ರು ಹೋಗಲ್ಲ ಹೋಗಲ್ಲ, ಇವೇ ರಿಜೆಕ್ಟ್ ಮಾಡ್ತಾವಲ್ಲ ಔಷಧಿ ಹೊಡೆದ್ರೆ. ಹೌದಾ, ಸರಿ ಸರಿ, ಓಕೆ ಓಕೆ. ಇವಾಗ ವಿಧಿ ಇರಲ್ಲ ಇಲ್ಲಿ, ಇವಾಗ ಸಿಚುವೇಶನ್ ಇದು ಜಾಗದಲ್ಲೇ ನಾವು ಅದೇ ನಾನು ಹೇಳಿದೇನಪ್ಪ ಅಂದ್ರೆ ಈ ತೋಟದಲ್ಲಿ ಇಷ್ಟು ತುಂಬದಲ್ಲಿ ಹೊಡೆಯಂಗಿಲ್ಲ, ಹಂಗೆ ಹೊಡೆಯೋ ಪರಿಸ್ಥಿತಿ ಬಂದ್ರೆ ಶಿಫ್ಟ್ ಮಾಡಿ ಹೊಡೆದಿ 3 ದಿನ ಆದ್ಮೇಲೆ ಮಾಡಬೇಕು. ಆಮೇಲೆ ಡೈಲಿ ಕ್ಯಾಪ್ ಎತ್ತೋದು, ಡೈಲಿ ನೋಡೋದು ಮಾಡಬಾರ್ದು. ಓಕೆ ಬ್ರೋ, ಎಷ್ಟು ದಿನಕ್ಕೆ ಒಂದ್ಸತಿ ನಾವು ಒಂದು ಅಂದಾಜ್ ಮೇಲೆ ಜೇನು ನೀವು ಇದ್ರ ಹತ್ರ ಏನೇ ಕೆಲಸ ಮಾಡ್ಬೇಕು ಅಂದ್ರೂ 10 ದಿನಕ್ಕೆ ಒಂದ್ಸತಿ ಸಕ್ಕರೆ ತರಬೇಕು, ಚೆಕ್ ಮಾಡಬೇಕು, ಅವಾಗಲೇ ಹಾಕೊಂಡು ಅವಾಗಲೇ ಕಟ್ಟಿದೆಯಾ ನೋಡ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಡ್ಬೇಕು. ತಿರುಗಿ 10 ದಿನಕ್ಕೆ ಒಂದ್ಸತಿ ಮತ್ತೆ ಟಚ್ ಮಾಡ್ಬೋದು, ಸೆಂಟ್ರಲ್ ಎಲ್ಲ ದಿನಕ್ಕೆ ಟಚ್ ಮಾಡಂಗಿಲ್ಲ ಅಷ್ಟೇ, ಕ್ಲೋಸ್ ಇಂದ. ಓಕೆ, ಆಲ್ಮೋಸ್ಟ್ ನೀವು 3 ಫೀಡಿಂಗ್ ಕೊಡ್ತಿದಂಗೆನೆ ಇಲ್ಲಿರೋ ಒಂದು 6-7 ಪೆಟ್ಟಿಗೆಲ್ ಎಲ್ಲಾನು ಮೇಲ್ ಕಟ್ ಹಾಕ್ಬಿಡ್ತವೆ ಜೇನು. ಯಾಕಂದ್ರೆ ಇವಾಗೆಲ್ಲ ಇದ್ರಲ್ಲೆಲ್ಲ ತುಂಬಾ ಜಾಸ್ತಿ ಹುಳ ಇದಾವೆ. ಮತ್ತೆ ಇವಾಗ ನೆಕ್ಸ್ಟ್ ಎಲ್ಲ ಪ್ರತಿಯೊಂದು ಗಿಡನೂ ಹೋಗ್ಬಿಡ್ತವೆ ಅಷ್ಟೇ. ಹೌದು, ಇವಾಗ ಸೀಸನ್ ಎಲ್ಲ ಸೀಸನ್ 3-4 ತಿಂಗಳಲ್ಲಿ ಆಲ್ಮೋಸ್ಟ್ ಒಂದು 8-10 ಪೆಟ್ಟಿಗೆಲ್ಲೂ ತುಪ್ಪ ಬಂದಿರುತ್ತೆ, ಬೇರೆ ಇನ್ನೇನಿರಲ್ಲ. ಸೊ ಇಷ್ಟು ಮಾಡಿ ಬೇರೆ ಇನ್ನೇನು ಕೆಲಸ ಇಲ್ಲ ಇದ್ರದ್ದು. ಓಕೆನಾ, ತುಪ್ಪ ಬಂದಾಗ ಎಲ್ಲ ಪೆಟ್ಟಿಗೆಲ್ಲೂ ಬಂದಾಗ ಹೇಳಿ, ನಾನು ಬಂದು ಒಂದ್ಸತಿ ಕ್ಲೀನಾಗಿ ರಿಮೂವ್ ಮಾಡೋದು ಹೇಳ್ಕೊಡ್ತೀರಾ. ಇವಾಗ ನೀವೇನಾದ್ರು ಬೈಬೇಕು, ನೀವೇ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಏನು ಪ್ರೈಸ್ ಪರ್ಚೇಸ್ ಮಾಡ್ತೀರಾ? ಇದು ಮೇಣ ಹೆಂಗಿದೆಯೋ ಆ ಮೇಣ ಸಮೇತನೇ ತಗೋತೀವಿ, 600 ರೂಪಾಯಿ ಕೆಜಿ. 600 ರೂಪಾಯಿ ಆ ಮೇಣ ಸಮೇತ. ನೀವು 1 ಕೆಜಿ 300 ಗ್ರಾಮ್ ಮೇಣನೂ ಸೇಲ್ ಆಗುತ್ತೆ. ಯಾಕೆ ಹಂಗೆ ಮಾಡ್ತೀವಿ ಅಂದ್ರೆ, ನೀವು ಇವಾಗ ಏನಾಗುತ್ತಪ್ಪ ಅಂದ್ರೆ ಇನ್ನೊಂದು ಬ್ಯಾಚ್ ಬರುತ್ತೆ. ಅಂದ್ರೆ ಒಂದು ಪೆಟ್ಟಿಗೆಲ್ ನಿಮ್ಗೆ ಈ ವಾತಾವರಣದಲ್ಲಿ 5ರಿಂದ 6, 7, 8 ಕೆಜಿ ಅಷ್ಟೇ. ಅಂದ್ರೆ ಫುಲ್ ಸೀಸನ್ 6 ಮಂತ್ಗೆ ಏನು 4 to 5 ಮಂತ್ಸ್ ಬರುತ್ತೆ, ಮೇವರೆಗೂ ಅಷ್ಟೇನೆ ಅಷ್ಟೇ ಕ್ಲೋಸ್. ಓಕೆ, ಅಂದ್ರೆ ಒಂದು ಪೆಟ್ಟಿಗೆಲ್ 4ರಿಂದ 6, 7 ಕೆಜಿ ಅಷ್ಟೇ ಬರೋದು, ಅದ್ಮೇಲೆ ಬರಲ್ಲ. ಓಕೆ, ಸೊ ನಿಮ್ಗೆ ಇವಾಗ ಒಂದು 6 ಕೆಜಿ ಬತ್ತು ಅಂದ್ರೂ 2 ಕೆಜಿ ಮೇಣ ಸೇಲ್ ಆಗಿರುತ್ತೆ. ಓಕೆ, ನೀವು ಹಿಂಡ್ ಮಾಡ್ತೀರಾ ಅಂದ್ರೆ ಬರೀ 4 ಕೆಜಿ 4 ಕೆಜಿ ನಮ್ಗೆ ಸಿಗೋದು ತುಪ್ಪ. ಹಂಗೆ. ಓಕೆ, ಸೊ ಇದು ಬಯಲು ಸೀಮೆ ಪ್ರೊಡಕ್ಷನ್ ಅಷ್ಟೇ. ಇದೇ ನೀವು ಕರಾವಳಿ ಪ್ರದೇಶ ಅಂದ್ರೆ ಕಾಡಿರೋ ತಕ ಹೋದ್ರೆ ಒಂದು ಪೆಟ್ಟಿಗೆಲ್ 15-20 ಕೆಜಿ. ಹೌದು ಬಿಡಿ. ನೀವು ಆಕ್ಚುಲಿ ಇದ್ರ ಸೈಡ್ ಹೋಗಿದ್ರೆ, ಮಂಗಳೂರು ಸೈಡ್, ನಾನು ನಿಮ್ದು ವಿಡಿಯೋ ನೋಡಿದೆ. ಸೊ ಏನಪ್ಪಾ ಅಂದ್ರೆ ಇಲ್ಲಿರೋ ಫ್ರೇಮಲ್ಲಿ ಮೇಣ ಕಟ್ಟುತ್ತಲ್ಲ, ಆ ಮೇಣನ ಡ್ಯಾಮೇಜ್ ಮಾಡಲ್ಲ ನಾವು. ಅಲ್ಲಿ ಮಿಷಿನ್ ಇರುತ್ತೆ, ಮಿಷಿನ್ಗೆ ಹಾಕಿ ತೆಗಿತೀವಿ, ತಿರ್ಗಾ ಹಾಗೆ ಅದೇ ಮೇಣ ಕೊಡ್ತೀವಿ, ತಿರ್ಗಾ 15 ದಿನ ಕಟ್ಟುತ್ತೆ. ಸೊ ಸೇಮ್ ಮೇಣನೇ ಕೊಡ್ತೀವಿ. ಅಲ್ಲಿ ಏನಪ್ಪಾ ಅಂದ್ರೆ ಒಂದೇ ಜಾತಿ ಗಿಡ ಮರ ಇರಲ್ಲ. ಎಲ್ಲಿ ಕರಾವಳಿ ತೀರದಲ್ಲಿ ಎಲ್ಲ ಕಾಡು ಪ್ರದೇಶಗಳಲ್ಲ, ಎಲ್ಲೆಲ್ಲಿ ಕಾಡಿದೆಯೋ ಅಲ್ಲೆಲ್ಲನೂ 100 ಗಿಡ ಇರ್ತವೆ. ಈ ವೀಕ್ ಒಂದು 5 ಗಿಡ ಹೋಗ್ಬಿಟ್ರೆ ನೆಕ್ಸ್ಟ್ ವೀಕ್ ಒಂದು 5 ಗಿಡ ಹೋಗ್ಬಿಡ್ತವೆ. ಅದ್ರ ವೀಕ್ 5 ಗಿಡ ಕಂಟಿನ್ಯೂಸ್ ಆಗಿ ಹೂವು ಬಿಡೋದ್ರಿಂದ ನಮ್ಗೆ ಒಂದೇ ಮೇಣದಲ್ಲಿ 5 ಸತಿ 10 ಸತಿ ತುಪ್ಪ ತೆಗಿತೀವಿ. ಸರಿ, ಅಲ್ಲಿ ಲಿಕ್ವಿಡ್ ಹನಿ ಪ್ರೊಡಕ್ಷನ್ ಏರಿಯಾ ಅದು. ಓಕೆ, ಹೌದೌದು, ಬಾಟಲ್ ಮಾಡೋ ಏರಿಯಾ. ಇಲ್ಲಿ ಮೇಣ ಸಮೇತ ಪ್ರೊಡಕ್ಷನ್ ಮಾಡೋ ಏರಿಯಾ. ಲಿಕ್ವಿಡ್ ಮಾಡಕ್ ಹೋದ್ರೆ ಲಾಸ್ ಆಗ್ಬಿಡುತ್ತೆ. ಸೊ ಇಲ್ಲಿ ಮೇಣ ಸಮೇತನೇ ಸೇಲ್ ಮಾಡೋದು. ಎಷ್ಟೇ ಇದ್ರು ತಗೋತೀವಿ. ಮತ್ತೆ ನೀವು ನಿಮ್ಮ ಕಾಂಟ್ಯಾಕ್ಟ್ಸ್ಗಳಲ್ಲೇ 1000 ರೂಪಾಯಿ ಕೆಜಿಗೆ ಆರಾಮಾಗಿ ಮಾರ್ಬೋದು. ಫುಲ್ಲು ತುಪ್ಪನ ಅದು ಹಂಗೆ ಮೆಣಸು ಸಮೇತನೇ ಬಾಕ್ಸ್ಗೆ ಹಾಕ್ಬಿಟ್ಟು ಆರಾಮಾಗಿ ಈಜಿಗೆ 1000 ರೂಪಾಯಿ ಮಾರ್ಬೋದು. ನಾವು ತಗೊಂಡ್ರು 1000 ರೂಪಾಯಿಗೆ ಮಾರೋದು. ಹೌದಾ, ಸರಿ ಸರಿ. ಅಂದ್ರೆ ಮತ್ತೆ ನಮ್ಮ ಹತ್ರ ನೀವು ಅಂದ್ರೆ ನಿಮ್ಗೆ ಸಮ್ ಪ್ರಾಫಿಟ್ ಬೇಕಲ್ವಾ? ಈಗ ನಾವು ಪ್ಯಾಕಿಂಗ್ ಮಾಡ್ತೀವಿ. ಮತ್ತೆ ನಾವು ನಿಮ್ಮ ಹತ್ರ ಬಲ್ಕಾಗಿ ತಗೊಂಡಂಗೆ ನಮ್ಮ ಹತ್ರ ಎಲ್ಲರೂ ಬಲ್ಕಾಗಿ ತಗೊಳ್ಳಲ್ಲ. 2 ಕೆಜಿ ತಗೋತಾರೆ. ನಾನು ನಿಮ್ಮ ಹತ್ರ 500 ಕೆಜಿ ಇದ್ರು ತಗೋತೀನಿ. ನಾನು ಒಂದು ಪೇಮೆಂಟ್ ಕೊಡ್ತೀನಿ. ವೆಯ್ಟ್ ಮಾಡಬೇಕಲ್ಲ, ನೀವು ವೆಯ್ಟ್ ಮಾಡಬೇಕು. ಸೊ ನಾನು ಗಿರಾಕಿ ಹಿಡಿದು ಮಾರಬೇಕು ಅಂದ್ರೆ ತಿರ್ಗಿ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ನಾನು ಟೈಮ್ ಹಾಕಬೇಕು, ತಿರ್ಗಾ ಡಿಸ್ಟ್ರಿಬ್ಯೂಟ್ ಕೊಡಬೇಕು, ಯಾರು ಹತ್ರ ಬರಲ್ಲ, ಎಲ್ಲ ಕೊರಿಯರ್ ಮಾಡಬೇಕು. ಸೊ ಎಲ್ಲ ಮಾಡಿ ನಮಗೂ ಕಡೆ 150 ರೂಪಾಯಿ ಉಳಿಯೋದು ಕೆಜಿಗೆ. ಅಷ್ಟಿಂದಲೇ ಮಾಡೋದು ವೇಸ್ಟ್. 100%. ಆರಾಮಾಗಿ ಈಸಿಯಾಗಿ ಇಲ್ಲಿ ಬರೋದು ತುಪ್ಪ ಅಲ್ಲ, ಇನ್ನೂ ಎಷ್ಟು ನನ್ನ ಹತ್ರನೂ ಹೋಲ್ಸೇಲ್ ಸಿಗುತ್ತೆ, ಅದು ತಗೊಂಡು ಮಾಡ್ಬೋದು. ಮಾರ್ಕೆಟಿಂಗ್ ಐಡಿಯಾ ಇತ್ತು ಅಂದ್ರೆ ಒರಿಜಿನಲ್ ಜೇನುತುಪ್ಪಕ್ಕೆ ತುಂಬಾ ಬೇಡಿಕೆ ಇದೆ. ಹೌದು. ಹಂಗೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದು ಆದಾಯದ ತರ ನೀವು ಮಾಡ್ತೀರಾ ಅಂದ್ರೆ 3 ಆದಾಯ. ಒಂದು ನಿಮ್ ಗಿಡ ಮರದಲ್ಲಿ ಬೆಳೆ ಜಾಸ್ತಿ ಆಗೋದು, ಇವಾಗ ಏನ್ ಜೇನುತುಪ್ಪ ಬರುತ್ತೆ ಅದು. ಎರಡನೇದು ನಿಮ್ಮ ಹತ್ರ ಗಿರಾಕಿಗಳಿದ್ದಾರೆ, ನಿಮ್ಮ ಹತ್ರ ಮಾರ್ಕೆಟಿಂಗ್ ಸ್ಕಿಲ್ಸ್ ಇದೆ ಅಂದ್ರೆ ನಾವು ಆಲ್ ಓವರ್ ಕರ್ನಾಟಕ 8000 ಪೆಟ್ಟಿಗೆ ಹಾಕಿದೀವಿ. ನಾವು ಅದ್ರಲ್ಲಿ ಬರುವಂತ ಜೇನುತುಪ್ಪನ ಹೋಲ್ಸೇಲ್ ಕೊಡ್ತೀವಿ ನಮಗೆ. ಅಂದ್ರೆ ಇಟ್ ಮೀನ್ಸ್ ನಾವು ಮಾರ್ಕೆಟಿಂಗ್ ಮಾಡಿ ಸೇಲ್ ಮಾಡಿ ಅವ್ರಿಗೆ ನಾವು ಸಮ್ ಪ್ರಾಫಿಟ್ ಬಿಟ್ಕೊಂಡು ಸೇಲ್ ಮಾಡಿ ಎಕ್ಸಾಂಪಲ್ ಇವಾಗ ನಿಮ್ಮ ತೋಟದಲ್ಲಿ ಪೆಟ್ಟಿಗೆ ಇರೋದ್ರಿಂದ 4 ಜನ ಜೇನುತುಪ್ಪ ಕೇಳ್ತಾರೆ. ಹೌದು, ನಿಮ್ದು ಬರೋ ತನಕ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನಮ್ಮ ಹತ್ರ ರೆಡಿ ಇರುತ್ತೆ. ಜೇನುತುಪ್ಪದ್ದು ನಾಲೆಡ್ಜ್, ಜೇನುತುಪ್ಪದ ಐಡಿಯಾಗೆ ನೀವು ನಮ್ಮ ಲ್ಯಾಬ್ಗೆ ಬರಲೇಬೇಕು ಬೆಂಗಳೂರಿಗೆ. ಅಲ್ಲಿ ಬಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒರಿಜಿನಲ್ ಹೆಂಗೆ ಜೇನುತುಪ್ಪ ಹೆಂಗೆ ಅಂತ ಎಲ್ಲ. ಅಲ್ಲಿ ಮಾಡಿ ನಿಮ್ದೇ ಒಂದು ಹೆಸರು ಮಾಡಿ ಸೇಲ್ ಮಾಡ್ಬೋದು. ನಿಮ್ಮ ಹತ್ರ ಮಾರ್ಕೆಟಿಂಗ್ ಸ್ಕಿಲ್ ಇದೆ ಅಂದ್ರೆ. ಇವಾಗ ಮಂಡ್ಯದಲ್ಲಿ 5 ಎಕರೆ ತೆಂಗಿನ ತೋಟ 30 ಪೆಟ್ಟಿಗೆ ತಗೊಂಡೋದ್ರು, ತಿಂಗಳ 300 ಕೆಜಿ ಮಾರ್ತಾರೆ. ತಿಂಗಳ 300 ಕೆಜಿ ತುಪ್ಪ ಬರ್ತೈತೆ ನನ್ನ ಹತ್ರ ತಗೊಂಡು ಮಾರೋದು. ಹೌದಾ? ಓಕೆ. ಅವ್ರ ತೋಟದಲ್ಲಿ ಇನ್ನೂ ತುಪ್ಪನೇ ಬಂದಿಲ್ಲ. ಹಿಂಗೆ ಮಾರ್ಕೆಟಿಂಗ್ ಸ್ಕಿಲ್ ಐತೆ ನೋಡಿದ್ರೆ ಅವ್ರದಲ್ಲಿ ತುಪ್ಪ ಇಲ್ಲ. ಆಲ್ರೆಡಿ ಗಾಣದ ಎಣ್ಣೆ ಎಲ್ಲ ಸೇಲ್ ಮಾಡಿ ಆಲ್ಮೋಸ್ಟ್ 3-4 ವರ್ಷದಿಂದನೂ ಕಸ್ಟಮರ್ ಇದಾರೆ ಅವ್ರ ಹತ್ರ. ಸುಮ್ಮನೆ ಅವ್ರು ಹೇಳಿದ್ರು ಅಪ್ರೋಚ್ ಮಾಡಿದ್ದಾರೆ, ತಗೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಅಷ್ಟೇ, ಅವ್ರು ಬಾಕ್ಸ್ ಮಾಡಿರೋದು ಜಸ್ಟ್ ಡೆಮೋ. ಹಂಗಾಯ್ತು. ಹೌದೌದು, ನಮ್ದೇ ಇದು ನೋಡಿ. ನಾನು ಹೇಳ್ತಾ ಇರೋದು ಅದೇ ತರ ಬತ್ತು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದೊಂದು ರೂಟ್. ಓಕೆ. ಸೊ ಅದು ನಿಮ್ಮ ಕೆಪಾಸಿಟಿ, ನೀವು ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಮಾಡ್ಕೋಬಹುದು. ಹಂಗೆ ಕ್ಲೋಸ್. ಇದು 3 ರೂಟಲ್ಲಿ ಇದರಲ್ಲಿ ಪ್ರಾಫಿಟ್ ಮಾಡ್ಬೋದು.
ಯಾವುದು ಒಂದು ಪರಾಗಸ್ಪರ್ಶ ಅದು ಆಟೋಮೆಟಿಕ್ ಆಗುತ್ತೆ, ಮಾತಾಡಂಗಿರಲ್ಲ. ಇನ್ನೊಂದು ಇದ್ರ ಬಾಕ್ಸ್ ಅಲ್ಲಿ ಬರೋ ಜೇನುತುಪ್ಪ. ಸೊ ನೆಕ್ಸ್ಟ್ ಬಂದು ನೀವು ಮಾರ್ಕೆಟಿಂಗ್ ಮಾಡ್ಕೊಂಡು ನಾವು ಮಾಡೋದು. ಅಷ್ಟೇ, ಬೇರೆ ಇನ್ನೇನು ಅಂದ್ರೆ ನಿಮ್ಮ ಸುತ್ತಮುತ್ತ ನಿಮ್ಮ ವಾತಾವರಣಗಳಲ್ಲಿ ನಿಮಗೆ ಜನಗಳಿದ್ದಾರೆ, ಸೇಲ್ ಆಗುತ್ತೆ ಅಂದ್ರೆ ಜೇನುತುಪ್ಪದ ಏನಾಗುತ್ತೆ ಅಂದ್ರೆ ಒಂದು 100 ಕಸ್ಟಮರ್ ಆದರೆ ಖಾಲಿ ಆದಂಗೆ ಕೇಳ್ತಾ ಇರ್ತಾರೆ. ಹೌದೌದು. ಕನ್ಸೂಮೇಬಲ್ ಇವಾಗ ಮತ್ತೆ ಇನ್ನೊಂದು ಎಲ್ಲ ಕಡೆ ಈ ಬೆರಕೆ ಕಲಬೆರಕೆ ಜಾಸ್ತಿ ಆಗ್ಬಿಟ್ಟು ಪ್ಯೂರಿಟಿ ಎಲ್ಲೂ ಸಿಗ್ತಾ ಇಲ್ಲ. ಸೊ ಸಿಕ್ಕರೆ ಸಾಕು ಅಂತ 100 ರೂಪಾಯಿ ಅಲ್ಲ 200 ರೂಪಾಯಿ ಆದ್ರೂ ಜಾಸ್ತಿ ಕೊಟ್ಟು ತಗೊಳ್ಳೋಕೆ ರೆಡಿ ಇದ್ದಾರೆ. ಹೌದು, ಖಂಡಿತ. ಸೊ ಅಲ್ಲೇನಾಗುತ್ತೆ, ನಿಮ್ ಟ್ರಸ್ಟೆಡ್ ನಿಮ್ ನಂಬಿಕೆ ಬಂದು ಒಂದು 100-200 ಕಸ್ಟಮರ್ ಆದ್ರೆ ತಿಂಗಳ ಒಂದು 40,000 50,000 ಸಾವಿರ ಆದಾಯ ಬರೀ ಜೇನುತುಪ್ಪ ಸೇಲ್ಸ್ ಅಲ್ಲೇ ಬರುತ್ತೆ. ಸೊ ಹಂಗೆ ಒಂದು ಮಾರ್ಕೆಟಿಂಗ್ ಸ್ಕಿಲ್ ಇರ್ಬೇಕು ನೀವು ಅಷ್ಟೇ, ಬೇರೆ ಇನ್ನೇನಿಲ್ಲ. ಒಂದು 200 ಇಂದ 300 ರೂಪಾಯಿ ಮಾರ್ಜಿನ್ 1 kg ಮಾರಿದ್ರು ನಮ್ಗೆ 100 kg ಮಾರಿದ್ರು 30,000 ರೂಪಾಯಿ. ಇದ್ರದ್ದು ಏನು ಎಫರ್ಟ್ಲೆಸ್, ಜಸ್ಟ್ ಮಾರ್ಕೆಟಿಂಗ್ ಮಾಡಬೇಕು. ಅದೊಂದು ರೂಟು. ಅಂದ್ರೆ ನಿಮ್ಗೆ ಏನಾದ್ರು ಪ್ರಾಫಿಟೇಬಲ್ ಆಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡ್ತೀರಾ ಅಂದರೆ ಅದೊಂದು ಮಾಡ್ಬೋದು. ಸೊ ಅದಕ್ಕೆ ಏನಾಗುತ್ತಪ್ಪ ಅಂದರೆ ಜೇನುತುಪ್ಪದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಲ್ಲಿ ಬೆಂಗಳೂರು ಬರಬೇಕಾಗುತ್ತೆ. ಅದೇ ಪ್ಯೂರಿಟಿ ಏನು ಅಂತ ತಿಳ್ಕೊಳ್ಳೋದಕ್ಕೆ. ಏನೇ ಒಂದು ಹೊಸದಾಗಿ ಮಾಡಬೇಕು ಅಂದ್ರೂ ನಿಮ್ಮದು ಹೆಸರು ನಮ್ಮದು ಹೆಸರುನೇ. ಹೌದು. ಸೊ ನಿಮ್ಗೆ ಇವಾಗ ನಾನು ಕೊಟ್ಟೆ ನೀವು ಸೇಲ್ ಮಾಡಿದ್ರೆ ವರ್ಕ್ ಆಗಲ್ಲ, ನೀವು ಅದು ತಿಳ್ಕೊಬೇಕು, ತಿಳಿದಿರ್ಬೇಕು. ಯಾರೋ ಒಬ್ರು ಕಸ್ಟಮರ್ ಕೇಳ್ತಿದ್ವಿ ಹೆಂಗೆ ನಾವು ಒರಿಜಿನಲ್ ಅಂತ ನಂಬಬೇಕು ಅಂತ ಮಾಡಬೇಕು. ಯಾಕೆಂದ್ರೆ ಇವಾಗ ನಾವು ಯಾವ್ಯಾವ ಕೊಟ್ಟು ಹೆಸರು ಹಾಳು ಮಾಡ್ಕೊಳಕ್ಕಾಗಲ್ಲ. ಒಂದ್ಸತಿ ಹೆಸರು ಹಾಳಾದ್ರೆ ತಿರ್ಗಿ ವಾಪಸ್ ಮತ್ತೆ 100% ಮಾರ್ಕೆಟಲ್ಲಿ ವ್ಯಾಲ್ಯೂ ಅದರಿಂದ ನೀವು ಅಲ್ಲಿ ಬಂದು ನಾನೆಲ್ಲ ಸೆಟಪ್ ಮಾಡಿರ್ತೀನಿ. ಅದೆಲ್ಲ ಪೂರ್ತಿ ಯಾಕೆ ಕಮ್ಮಿ ರೇಟಿಗೆ ಕೊಡ್ತಾರೆ, ರೋಡಾಗೆಲ್ಲ ಹೆಂಗೆ ಮಾರ್ತಾರೆ, ಏನು ಎತ್ತ ಅಂತೆಲ್ಲ ಇರುತ್ತೆ. ಅದೆಲ್ಲ ನಾಲೆಡ್ಜ್ ತಿಳ್ಕೊಂಡು ನಮ್ಮ ಜೇನುತುಪ್ಪ ನಿಮ್ಗೆ ಇಷ್ಟ ಆದರೆ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋದು. ನಮ್ಮ ಮೇನ್ ಬಂದು ಹೋಲ್ಸೇಲ್. ನಮ್ಮದು ಹೋಲ್ಸೇಲ್. ನಾವು ತಿಂಗಳ 8,000 kg ಸೇಲ್ ಮಾಡ್ತೀವಿ ಆಲ್ ಓವರ್ ಕರ್ನಾಟಕ ಪ್ರೊಡಕ್ಷನ್. ಓಕೆ. ಸೊ ಹಂಗೆ ಪೂರ್ತಿ ನಡೀತಾ ಇರುತ್ತೆ. ಇವಾಗ ಕೂರ್ಗೆ 1,500 ಪೆಟ್ಟಿಗೆ ಹಾಕ್ತಾರೆ. ಅದು ನೀವುನಾ ಹಾಕಿದ್ದೀರಾ ಇವಾಗ? ಈಗ ನೆಕ್ಸ್ಟ್ ತಿಂಗಳು ಹೂವು ಸೀಸನ್ ಅಲ್ವಾ, ಸೊ ಇವಾಗ ಹೋಗ್ತಾ ಇದ್ದೀರಾ ಆ ಸೈಡು? ಅಷ್ಟೇ, ಕ್ಲೋಸ್. ಆ ಎಲ್ಲೆಲ್ಲಿ ಹೂವು ಇರುತ್ತೋ ಅಲ್ಲಿ ಪೆಟ್ಟಿಗೆ ತಗೊಂಡು ಹೋಗ್ತಾ ಇರ್ತೀವಿ. ಇದು ಒಂದೇ ಪೆಟ್ಟಿಗೆನೆ 10 ಥರ ಹೂವು ತಗೊಂಡು ಹೋಗ್ತೀವಿ. 10 ಥರ ಹೂಗೆ 10 ಥರ ಹೂವು ಚೇಂಜ್ ಆಗ್ತಾ ಇರುತ್ತೆ, ಸೀಸನ್ ವೈಸ್ ಹಂಗೆ ಒಂದೇ ಪೆಟ್ಟಿಗೆಲ್ಲಿ 10 ಥರ ಹೂವು ತೆಗಿತಾ ಇರ್ತೀವಿ. ಓಕೆ, ಕ್ಲೋಸ್. ಬೇರೆ ಇನ್ನೇನಿಲ್ಲ. ಓಕೆನಾ? ಅಷ್ಟೇ. ಇದು ತುಂಬ